ನಾವೆಲ್ಲರೂ ಇಷ್ಟೊಂದು ಖುಷಿಯಾಗಿದ್ದೀವಿ, ನೀವ್ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದ್ದೀರಾ? ಹುಷಾರಿಲ್ವಾ? ಹಾಗೆಲ್ಲ ಏನಿಲ್ಲ ಅಳಿ ಅಂದರೆ ಆರಾಮಾಗಿ ಇಲ್ಲ, ಯಾಕೋ ನರ್ವಸ್ ಆಗಿದ್ದೀರಾ. ನಾವು ಬೆಳಗ್ಗೆ ಬಂದು ಶಾಕ್ ಕೊಟ್ವಲ್ಲ ಅಂತ ಇನ್ನೂ ಆ ಶಾಕಲ್ಲೇ ಇದ್ದೀರಾ ಅನ್ಸುತ್ತೆ. ಮತ್ತಿನ್ನೇನು, ನೀವು ಹಾಕಿರೋ ಬಾಂಬಿಗೆ ಅವ್ರು ಕಂಗಾಲಾಗ್ಬಿಟ್ಟಿದ್ದಾರೆ. ಮಾತಿಲ್ಲ, ಕತೆ ಇಲ್ಲ. ಮಾವ, ನಿಮ್ಗೇನು ಗೊಂದಲ ಇಲ್ಲ ಅನ್ಕೋತೀನಿ. ನೀವು ಒಪ್ಕೊಂಡು ತಾಂಬೂಲ ತಗೊಂಡ್ರೆ ಗ್ರೀನ್ ಸಿಗ್ನಲ್ ಸಿಗ್ದಾಗೆ. ತಗೊಳ್ಳಿ ತಾಂಬೂಲ. ಯಾಕೆ ಮಾವ ಸೈಲೆಂಟ್ ಆಗಿದ್ದೀರಾ? ತಗೊಳ್ಳಿ. ಗೌತಮ್ ಅವರೇ, ಅಪ್ಪಾಗಿ ಮದುವೆ ಇಷ್ಟ ಇಲ್ಲ. ಮಾವನಿಗೆ ಮದುವೆ ಇಷ್ಟ ಇಲ್ವಾ? ಅದಕ್ಕೆ ಮದುವೆ ಬಗ್ಗೆ ಇಷ್ಟು ಚರ್ಚೆ ನಡೆದ್ರು ನಿಮ್ಮ ಹತ್ರ ಹೇಗೆ ಹೇಳೋದು ಅಂತ ಗೊತ್ತಾಗದೆ ಸುಮ್ಮನಿದ್ದಾರೆ. ಹೌದಾ ಮಾವ? ಭೂಮಿಕಾ ಅವ್ರು ಹೇಳ್ತಾರೆ ನಿಜಾನ? ಅಪೇಕ್ಷಾ ಮತ್ತೆ ಜಯದೇವ್ ಮದುವೆ ನಿಂತೋಯ್ತು ಅಂತನ ನಿಮ್ಮ ಮನಸ್ಸಿನಲ್ಲಿ ಇನ್ನೂ ಓದಿದ್ಯಾ? ಇಲ್ಲದೆ ಇರೋ ತಾಳಿ ಅಂದರೆ ಅದನ್ನು ಅಷ್ಟು ಸುಲಭವಾಗಿ ಕಡೆಗಣಿಸೋದಕ್ಕೂ ಆಗೋದಿಲ್ಲ. ನೀವು ನನ್ನ ಸಮಾಧಾನಕ್ಕೆ 4 ಮಾತು ಹೇಳ್ಬೋದು, ಆದರೆ ವಾಸ್ತವ ಹೇಗಿರುತ್ತೆ ಅನ್ನೋ ಅಂದಾಜು ನನಗಿದೆ. ಈ ಆದರ್ಶಗಳು, ಒಳ್ಳೆ ವಿಚಾರಗಳು ಕೇಳಕ್ಕೆ ತುಂಬ ಚೆನ್ನಾಗಿರುತ್ತೆ, ಆದರೆ ವಾಸ್ತವ ಬೇರೆ ಥರನೇ ಇರುತ್ತೆ ಹೇಳಿ ಅಂದರೆ. ನೀವ್ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಅದಕ್ಕೆ ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ? ನಾವಾಗಲೇ ಹೇಳಿದಾಗೆ ನಮ್ಮ ಮನಸ್ಸಿನಲ್ಲಿ ಆ ಥರದ್ದೆಲ್ಲ ಏನೂ ಇಲ್ಲ. ನೀವ್ಯಾಕೆ ಹಾಗೆ ಯೋಚನೆ ಮಾಡ್ತಾ ಇದ್ದೀರಾ? ಈಗ ನೀವು ಹಾಗೆ ಹೇಳ್ತೀರಾ ಅಳಿ ಅಂದರೆ, ಆದರೆ ಅದು ಹಾಗಾಗೋದಿಲ್ಲ. ನಮ್ಮನ್ನೆಲ್ಲ ಮುಂಚಿನ ಥರ ಇರೋದಕ್ಕೆ ಬಿಡೋದಿಲ್ಲ ಅದು. ಸ್ವಲ್ಪ ನೀವೇ ಯೋಚನೆ ಮಾಡಿ. ನನ್ನ ಮಗಳು ನಿಮ್ಮ ಮನೆಗೆ ಸೊಸೆಯಾಗಿ ಬಂದ್ಲು ಅಂದರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಾನು ಈ ಮದುವೆಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅನ್ಯತಾ ಭಾವಿಸ್ಬೇಡಿ ಪ್ಲೀಸ್. ಅಲ್ಲ ಬೀಗ್ರೆ, ನನ್ನ ಮಾತು ಕೇಳಿ. ಬೀಗ್ರೆ, ಈ ವಿಷಯದಲ್ಲಿ ಚರ್ಚೆ ಬೇಡ. ನಮ್ಗಳ ಸಂಬಂಧ ತುಂಬ ಚೆನ್ನಾಗಿದೆ, ಅದು ಹಾಗೇ ಇರಲಿ. ಅಲ್ಲ ಬೀಗ್ರೆ, ಅಮ್ಮ ಹೊರಡ. ಭೂಮಿ, ಕಂದ ನೀನಾದ್ರೂ ಅಪ್ಪಂಗೆ ಹೇಳಮ್ಮ, ನಿನ್ ಮಾತು ಕೇಳ್ತಾರೆ. ಹೇಳು ಕಂದ. ಭೂಮಿ, ಏನ್ ಮಾಡ್ತಾ ಇದ್ಯಾ ರೀ? ಭೂಮಿ, ಅಂಡ್ ಇದಕ್ಕೆ ನಾನು ಒಪ್ಕೋತೀನಿ ಅಂತ ಹೇಗೆ ಅನ್ಕೊಂಡ್ರು? ನನಗ್ ಬರ್ತಿರೋ ಕೋಪಕ್ಕೆ ಅಳಿಮಯ್ಯ, ನೀನ್ ಬೇರೆಯವ್ರ ಬಗ್ಗೆ ಕೋಪ ಮಾಡ್ಕೊಂಡಂಗೆ ನಿನ್ನ ಅಮ್ಮನ ಬಗ್ಗೆ ಕೋಪ ಮಾಡ್ಕೊಂಡ್ರೆ ಹೆಂಗೋ? ಅವಳು ಸಾಮಾನ್ಯದವಳಲ್ಲ ಕಣೋ ನಿನ್ನ ಅಮ್ಮ. ಅವ್ಳಿಗೆ ಏನೇ ಮಾಡಿದ್ರು ಸುಮ್ಮನೆ ಮಾಡಿರಲ್ಲ. ಇವತ್ತಿನ ಬಗ್ಗೆ ಅಲ್ಲ, ಮುಂದೆ 10 ವರ್ಷ ಬಿಟ್ರೆ ಏನಾಗಬೇಕು, ಹೇಗಿರ್ಬೇಕು ಅನ್ನೋದನ್ನ ಬ್ಲೂ ಪ್ರಿಂಟ್ ರೆಡಿ ಮಾಡಿರ್ತಾಳೆ ಅವಳು. ಮಾಸ್ಟರ್ ಪ್ಲಾನ್ ಮಾಡೋದ್ರಲ್ಲಿ ಮಾಸ್ಟರ್ ಮೈಂಡ್ ಕಣೋ. ವಾಟ್ ಎವರ್ ನನಗೆ ಒಂದು ಮಾತು ಹೇಳ್ದೇನೆ, ಒಂದು ಚಿಕ್ಕ ಹಿಂಟು ಕೊಡ್ದೇನೆ ಈ ತರ ಕೆಲಸ ಮಾಡ್ಕೊಂಡ್ಬಂದ್ರೆ ನಾನು ಹೇಗೆ ತಡ್ಕೊಳ್ಳಿ? ಮಾಮ್ಸ್, ನಾನಿರೋ ಜಾಗದಲ್ಲಿ ಒಂದು ನಾನಿರ್ಬೇಕು, ಇಲ್ಲ ನನ್ನ ಶತ್ರುಗಳಿರ್ಬೇಕು. ಇದೊಂದೇ ನನ್ನ ಪಾಲಿಸಿ. ಒಂದ್ ಕಾಲದಲ್ಲಿ ನಾನು ಇಷ್ಟಪಟ್ಟಿದ್ದ ಹುಡುಗಿ ಮಾಂಸವಳು, ಇವಾಗ ನನ್ನ ಎಕ್ಸ್ ಲವರ್, ಮಾಜಿ ಲವರ್.
ಅಂತವಳ ಮನೆ ಸೊಸೆ ಮಾಡ್ಕೊಳಕ್ಕೆ ಅಂತ ಹೇಗೆ ಬಾಂಬ್ಸ್ ಯೋಚನೆ ಮಾಡ್ತಾರೆ ಇವರು? ದಿನ ಬೆಳಗ್ಗೆ ಅವಳ ಮುಖ ನೋಡಿ ನಾನು ಉರ್ಕೊಂಡು ಸಾಯ್ಲಿ ಅಂತನ? ನನಗೆ ಈ ವಿಚಾರ ಯಾಕೆ ಹೇಳಲಿಲ್ಲ ಮುಂಚೆನೆ? ಅಳಿಮಯ್ಯ, ನಿನಗೆ ಅವಳ ಮೇಲೆ 10 ಜನ್ಮಕ್ಕಾಗುವಷ್ಟು ಉರಿ ಕೋಪ ಇರುವಾಗ ಮೊದಲೇ ನಿನ್ನ ಹತ್ರ ಹೆಂಗೆ ಹೇಳಕ್ಕಾಗತ್ತೆ ಇದನ್ನ? ಅದಕ್ಕೆ ಯಾವುದನ್ನು ನಿನ್ನೂವರೆಗೂ ತರದೆ ಗೌಪ್ಯವಾಗಿಟ್ಟಿದ್ದು. ಏನಾದರೂ ಆದ್ರೆ ಅನ್ನೋ ಟೆನ್ಷನ್ನು, ಏನೂ ಆಗದಿರಲಿ ಅನ್ನೋ ಪ್ರಿಕಾಷನು ಅಷ್ಟೇ. ಅಂದ್ರೆ ಈ ವಿಚಾರ ನಿನಗೆ ಮುಂಚೆನೆ ಗೊತ್ತಿತ್ತು ನನ್ನ ಹತ್ರ ಹೇಳಿಲ್ಲಲ್ಲ? ಕೆಲಸ ಮಾಡಿದೆ ಈ ಪಾರ್ಟಿ ಮಾಡೋದಕ್ಕೆ ನಾನ್ ಬೇಕು, ಸಪೋರ್ಟ್ ಮಾಡೋದಕ್ಕೆ ಮಾತ್ರ ಆ ಪಾರ್ಟಿನ. ಕೊನೆಗೂ ನೀನ್ ಡಬಲ್ ಗೇಮ್ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ. ಅಳಿಮಯ್ಯ ಅದೇನೋ ಹೇಳ್ತಾರಲ್ಲ, ಏನೋ ಮಾಡಕ್ ಹೋಗಿ ಏನೋ ಆಯ್ತು ಅಂತ. ನಾನು ಜಸ್ಟ್ ಕಮೆಂಟ್ರಿ ಕೊಟ್ಟೆ ಕಣ. ಈ ಕಣ್ಣ ಮುಚ್ಚಲೆ ಆಟದಲ್ಲಿ ದೇವ್ರ ರಣೆಗೂ ನಾನಿಲ್ಲ. ನಾನು ನಂಬೇಕು. ನನ್ನನ್ನು ನಂಬ್ದೆ ಇನ್ಯಾರ ನಂಬ್ತೀಯ? ನಾನು ನಿನ್ನ ಪಾರ್ಟಿನೇ ಕಣೋ. ನಿನ್ನ ಜೊತೆಗೆ ಪಾರ್ಟಿ ಮಾಡ್ತೀನಿ, ನಿನ್ನ ಪಾರ್ಟಿಗೆ ಬೆಂಬಲ ಕೊಡ್ತೀನಿ. ಹಿತಶತ್ರುಗಳೇ ತುಂಬಿರೋ ಈ ಪ್ರಪಂಚದಲ್ಲಿ ನಾನು ನಿನ್ನ ಪಾಲಿಗೆ ಪರ್ಮನೆಂಟ್ ಹಿತೈಷಿ ಕಣೋ ಅಳಿಮಯ್ಯ. ಸಾಕು ಸಾಕು, ವಾಟ್ ಎವರ್. ಒಂದು ಖುಷಿ ಏನ್ ಗೊತ್ತಾ? ಯಾರು ನನ್ನ ಜೊತೆಗಿಲ್ದೆ ಹೋದ್ರು ಈ ವಿಚಾರದಲ್ಲಿ ಆ ದೇವ್ರು ನನ್ನ ಜೊತೆಗಿದೆ. ಆ ದೇವ್ರಿಗೂ ಅಪೇಕ್ಷೆ ಈ ಮನೆಗೆ ಸೊಸೆಯಾಗಿ ಬರೋದು ಇಷ್ಟ ಇಲ್ಲ. ಅದಕ್ಕೇನೆ ಅವ್ರ ಅಪ್ಪನ ಮುಖಾಂತರ ಬಂದು ಈ ಮದುವೆಗೆ ಅಡ್ಡಗೋಡೆಯಾಗಿ ನಿಂತಿದ್ದಾರೆ. ಅಟ್ ಎನಿ ಕಾಸ್ಟ್ ಆ ಅಪೇಕ್ಷೆ ಈ ಮನೆಗೆ ಸೊಸೆಯಾಗಿ ಬರಬಾರ್ದು. ಬರೋದಕ್ಕೆ